ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ರಿ ಪಾರ್ಥನ್ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ? ಅಷ್ಟೊಂದು ಬಿಸಿ ಆಗ್ಬಿಟ್ಟಿದಾನ? ಇಲ್ಲ, ಅವನಿಗೆ ಹುಡುಗಿ ಹುಡುಕ್ತಾ ಇದೀವಿ. ಅವ್ನಿಗೆ ಯಾವ ಥರ ಹುಡುಗಿ ಬೇಕು, ಆ ಹುಡುಗಿಗೆ ಏನು ಕ್ವಾಲಿಟೀಸ್ ಇರಬೇಕು, ಫ್ಯೂಚರ್ ಪ್ಲ್ಯಾನ್ಸ್ ಏನು, ಇವೆಲ್ಲ ಹೇಳಿದ್ರೆ ನಮಗೂ ಸ್ವಲ್ಪ ಈಸಿ ಆಗುತ್ತೆ. ಪಾರ್ಥನ್ ಕ್ವಾಲಿಟೀಸ್ ನಮಗೆ ಗೊತ್ತು. ಭಾಳ ಸೆನ್ಸಿಟಿವ್ ಹುಡುಗ, ನಗ್ತಾ ಇರ್ತಾನೆ, ನಗಿಸ್ತಾ ಇರ್ತಾನೆ. ಅವನಿಗೆ ಜೀವನದಲ್ಲಿ ಬ್ಲ್ಯಾಕ್ ವೈಟ್ ಎರಡೇ ಗೊತ್ತಿರೋದು. ಭಾಳ ಮುಗ್ಧಾರಿ ಅವನು. ನಾವು ಹುಡುಕೋ ಹುಡುಗಿ ಖಂಡಿತ ಅವ್ನಿಗೆ ಇಷ್ಟ ಆಗ್ತಾಳೆ. ಒಪ್ಕೋತಾನೆ ಬಿಡಿ, ನೋ ಪ್ರಾಬ್ಲಮ್. ಶ್ರೀನಿವಾಸ್ ಹೇಳಿ. ಸರ್ ನಮಸ್ಕಾರ ಸರ್. ನಿಮ್ಮ ಮನೆತನಕ್ಕೊಂದು ಅಂತ ಕೆಲವು ಪ್ರೊಫೈಲ್ಸ್ ಬಂದಿದೆ ಸರ್. ಪಂಚಕೇಶ್ವರಿ ಜ್ಯುವೆಲ್ಲರ್ಸ್ದು, MC ಬಿಲ್ಡರ್ಸು ಮತ್ತು MJC ಸಾಫ್ಟ್ವೇರ್ ಕಂಪ್ನಿ, ಇವ್ರುಗಳದೆಲ್ಲ ಸಂಬಂಧ ಇದೆ ಸರ್. ನೀವು ಅಂದರೆ ಫೋಟೋಸ್ ಕಳಿಸ್ತೀನಿ ಸರ್. ಗುಡ್. ಫೋಟೋ ಜೊತೆಗೆ ಹಾಗೆ ಜಾತಕನೂ ಕಳಿಸ್ಬಿಡಿ. ಯಾಕೆಂದರೆ ಫೋಟೋ ಇಷ್ಟ ಆಗಿ ಆಮೇಲೆ ಜಾತಕ ಸರಿ ಹೋಗಲಿಲ್ಲ ಅಂದರೆ ತಪ್ಪಾಗುತ್ತೆ. ಎಲ್ಲ ಮೊದಲೇ ಕ್ಲಿಯರ್ ಆಗಿಬಿಡ್ಲಿ ಅಂತಷ್ಟೇ. ಸರಿ ಸರ್, ಆಯಿತು, ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಶ್ರೀನಿವಾಸ್. ಭೂಮಿಕಾ, ಮ್ಯಾಚ್ ಮೇಕರ್ ಫೋನ್ ಮಾಡಿದ್ದ. ನಮ್ಮ ಸಂಬಂಧಕ್ಕೆ ಮ್ಯಾಚ್ ಆಗುವಂಥ ಒಂದಷ್ಟು ಪ್ರೊಫೈಲ್ ಸಿಕ್ಕಿದೆ ಅಂತೆ, ಅದನ್ನು ಕಳಿಸ್ಕೊಡ್ತಾನಂತೆ. ಅಮ್ಮನಿಗೆ ಈ ವಿಷಯ ಗೊತ್ತಾದರೆ ಬಹಳ ಖುಷಿ ಪಡ್ತಾರೆ. ಜಯದೇವ್ ಮದುವೆ, ಮಹಿಮಾ ಮದುವೆ ಬೇರೆ ಥರನೇ ಆಯಿತು. ಅಟ್ಲೀಸ್ಟ್ ಪಾರ್ಥನ್ ಮದುವೆ ತನ್ನ ಆಸೆ ಪ್ರಕಾರ ನಡೀತಾ ಇದೆಯಲ್ಲ ಅಂತ ಅಮ್ಮ ಬಹಳ ಖುಷಿ ಪಡ್ತಾರೆ. ಅಮ್ಮ ಖುಷಿಯಾಗಿರಬೇಕು, ನನಗೆ ಅದೇ ಸಮಾಧಾನ ಅಲ್ವಾ? ಕಾಫಿ ರೆಡಿ, ತಗೊಳ್ಳಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ಕಾಫಿ ಸಖತ್ತಾಗಿದೆ. ಇಂಥ ಕಾಫಿ ನನ್ನ ಲೈಫಲ್ಲೇ ಕುಡ್ದಿಲ್ಲ. ಈ ಕಾಫಿ ಕುಡಿಯೋಕ್ಕಾದ್ರೂ ಡೈಲಿ ನಿಮ್ಮ ಮನೆಗೆ ಬರ್ತೀನಿ. ಬರ್ತೀನಿ ಮೇಡಮ್, ಬರ್ತೀನಿ ಸರ್. ಒಂದು ನಿಮಿಷ, ಡೋರ್ ಹಾಕಿ ಬರ್ತೀನಿ. ಸ್ಟಾರ್ಟ್. ಒಂದಿನ ನಿನ್ ಕೈಯಾರೆ ನೀನ್ ನನ್ ಕಾಫಿ ಮಾಡ್ಕೊಂಡು ತಂದಿದ್ಯಾ? ಅವಳು ಕೇಳಿದ್ಲು ಅಂದ ತಕ್ಷಣ ಕುಣ್ಕೊಂಡು ಹೋಗ್ತಂದೆ. ಚಿನ್ನ, ನನಗೆ ಗೊತ್ತಿತ್ತು ಚಿನ್ನ, ನೀನು ನನ್ನ ಮೇಲೆ ಕೋಪ ಮಾಡ್ಕೋತೀಯಾ, ಕೂಗಾಡ್ತೀಯಾ, ಉಪವಾಸ ಕೆಡುತ್ಯಾ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಇವತ್ತು ನಾನು ಸಿಕ್ಕಾಪಟ್ಟೆ ಬುದ್ಧಿ ಉಪಯೋಗಿಸ್ಬಿಟ್ಟೆ. ಏನ್ ಬುದ್ಧಿ? ಈಗ ನೀನು ಕಾಫಿ ಮಾಡಕ್ ಹೋಗಿ ನಾನು ಅವ್ರ ಜೊತೆ ಕೂತ್ಕೊಂಡಿದ್ದಿದ್ರೆ ನಾನು ಮಾತಾಡದೇ ಇದ್ರು ಕಣ್ಣಲ್ಲೇ ಮಾತಾಡ್ಕೋತಾ ಇದ್ದಾರೆ ಅಂತ ಡೌಟ್ ಪಡ್ತಾ ಇದ್ದೆ ಅಲ್ವಾ? ಅದಕ್ಕೆ ಈ ಪ್ಲಾನು. ಹೆಂಗೆ ನಮ್ಮ ಲಾಜಿಕ್? ಮತ್ತೆ ಅವಳು ಯಾಕೆ ನಿನ್ನ ಅಷ್ಟೊಂದು ಹೊಗಳಿದ್ದು? ವೆರಿ ಸಿಂಪಲ್. ಅನ್ವಿತು ಅವ್ರ ಮಗ ಕ್ಲಾಸ್ಮೇಟ್ಸು. ಇವತ್ತು ನೋಟ್ಬುಕ್ ಬೇಕಾದಂಗೆ ಮುಂದೊಂದು ದಿವಸ ಇನ್ನೇನಾದ್ರೂ ಬೇಕಾಗಿ ಬರ್ಬೋದು. ಅದಕ್ಕೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ರೆ ಹೆಲ್ಪ್ ಆಗುತ್ತಲ್ವಾ? ಅದಕ್ಕೆ ಹೊಗಳಿದ್ದು, ಇನ್ನೇನು ಇಲ್ಲ. ಸರಿ, ಏನು ಒಳಗೆ ಬರ್ಬೇಕಾ? ನೋಡ್ಕೋತೀಯಾ? ಇಲ್ಲ, ಇನ್ನೊಂದ್ಸರಿ ಆ ಅಮ್ಮ ನಮ್ಮ ಮನೆಗೆ ಬಂದ್ರೆ ನೀನ್ ಕಾಫಿ ಮಾಡ್ಕೊಡೋ ಅವಶ್ಯಕತೆ ಇಲ್ಲ, ನಾನು ಮಾಡ್ಕೊಡ್ತೀನಿ. ಓಕೆ. ಎಲ್ಲಿ ಇವತ್ತು ಜೋರಾಗಿ ಮಳೆ ಬರುತ್ತೋ ಅನ್ಕೊಂಡೆ, ಸುಮ್ಮನೆ ಹಂಗೆ ತುಂತುರು ಬಿದ್ದು ಹೊರಟಾಯ್ತು. ವೆರಿ ಹ್ಯಾಪಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತ್ರಿ ನಿಮ್ಗೆ? ಏನೂ ಇಲ್ಲ ಕಣೆ, ಯಾವುದೋ ಹುಡುಗ ಏನೂ ತಪ್ಪು ಮಾಡಿಲ್ಲ, ಆದರೂ ಅರೆಸ್ಟ್ ಆಗ್ಬಿಟ್ಟಿದ್ದಾನೆ. ಅಯ್ಯೋ ಪಾಪ, ಆ ಹುಡುಗ ತಪ್ಪು ಮಾಡಿಲ್ಲ ಅಂದಮೇಲೆ ನೀವ್ಯಾಕ್ರಿ ಅರೆಸ್ಟ್ ಮಾಡಿದ್ರಿ? ನಾನಲ್ಲ ಕಣೆ, ನಮ್ಮ SI ಸಾಹೇಬರು ಅರೆಸ್ಟ್ ಮಾಡಿ ಅಂದರು, ಅರೆಸ್ಟ್ ಮಾಡಿದ್ದೀವಿ. ಅಲ್ಲ ರೀ, 100 ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ನಿಮ್ಮ ಕಾನೂನೇ ಹೇಳ್ತಲ್ರಿ. ಅಂಥದ್ರಲ್ಲಿ ಪಾಪ ಆ ಹುಡುಗ ಏನೂ ತಪ್ಪು ಮಾಡಿಲ್ಲ ಅಂತೀರ. ನೀವು ಮಾಡಿದ ತಪ್ಪಲ್ವಾ? ಹೌದು ಕಣೆ, ಆದರೆ ಬಿಡಿಸೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪೊಲೀಸ್ನವ್ರು ನೀವು, ನಿಮಗೆ ಗೊತ್ತಿಲ್ವಾ? ಗೊತ್ತು ಕಣೆ, ಮನೆಯವ್ರು ಬಂದು ಪೊಲೀಸ್ ಸ್ಟೇಷನಲ್ಲಿ ಸೈನ್ ಮಾಡಿ ಬೇಲ್ ಕೊಡಬೇಕು.
ಇದಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಾ? ಅವ್ರು ನಿಮಗೆ ಪರಿಚಯದವರು ಅಂತ ಹೇಳಿದ್ರಲ್ಲ, ಅವ್ರಿಗೊಂದು ಫೋನ್ ಮಾಡಿ ಕರೆದ್ರೆ ಆಯಿತು. ಅವ್ರ ಅಪ್ಪನಿಗೆ ಅದೇನೋ ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಂತೆ. ಅವರಮ್ಮ ಅವ್ರ ತಾಯಿಯವರು ಅವ್ರ ತಂದೆನ ಹಾಸ್ಪಿಟ್ಲಲ್ಲಿ ನೋಡ್ಕೋತಾ ಇದ್ದಾರಂತೆ. ಈ ಭಗವಂತ ಕಷ್ಟ ಅಂತ ಕೊಟ್ಟರೆ ಒಂದೇ ಸರಿ ಕೊಟ್ಬಿಡ್ತಾನೆ. ಪಾಪ ಆ ಹುಡುಗ ಬೇರೆ ಏನು ತಪ್ಪು ಮಾಡಿಲ್ಲ ಅಂತೀರಾ? ಈಗ ಅವರೇ ಬಂದು ಸೈನ್ ಮಾಡಬೇಕಾ ಇಲ್ಲ ಯಾರಾದರೂ ಮಾಡ್ಬೋದಾ? ರೀ, ನಾನು ಮಾಡ್ಬೋದಾ? ಖಂಡಿತ ಮಾಡ್ಬೋದು. ನೀನು ಬೇಲ್ ಪೇಪರ್ಗೆ ಸೈನ್ ಮಾಡಿದ್ರೆ ಆ ಹುಡುಗ ರಿಲೀಸ್ ಆಗ್ತಾನೆ. ಸರಿ ಕೊಡಿ, ಮತ್ತೆ ಸೈನ್ ಹಾಕ್ತೀನಿ. ಪಾಪ ಒಳ್ಳೆ ಹುಡುಗನ ಬಿಡಿಸಿದ ಪುಣ್ಯನಾದ್ರೂ ನನಗೆ ಬರುತ್ತೆ. ರೀ ಬನ್ರಿ. ಒಂದು ನಿಮಿಷ ಶ್ರೀಕಂಠು, ಆ ಬೇಲ್ ಫೇಲ್ ಕೊಡಿ. ಅಣ್ಣ, ಯಾಕೆ ಇಷ್ಟೊಂದು ಪೇಚಾಡ್ತಾ ಇದ್ದೀರಾ? ಏನಿಲ್ಲಮ್ಮ, ಹುಡುಗ ಏನು ತಪ್ಪು ಮಾಡಲಿಲ್ಲ. ಇಂಥ ಸಂದರ್ಭದಲ್ಲಿ ಯಾರೂ ಬರದೇ ಇದ್ದಾಗ ನೀವು ಬಂದ್ರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಏನು ಮಾಡೋಕ್ಕಾಗುತ್ತೆ ಅಣ್ಣ, ಸಮಯ ಸಂದರ್ಭ ಒಂದೇ ರೀತಿ ಇರೋದಿಲ್ವಲ್ಲ. ಆ ಹುಡುಗನ ಹೆತ್ತ ತಾಯಿ ಏನು ಪುಣ್ಯ ಮಾಡಿದ್ಲು, ಯಾವ ಪೂಜೆ ಮಾಡಿದ್ಲು. ಇವರು ತಿಂಡಿ ತಿನ್ನೋದು ಮರ್ತು ಬಂದರು. ಇವ್ರಿಗೆ ಎಂಥ ತಿಂಡಿನ ನನ್ನ ಸ್ಟೇಷನ್ಗೆ ತರೋ ಹಾಗಾಯಿತು. ಆ ಹುಡುಗನು ನನ್ನ ಮಗ ಇದ್ದ ಹಾಗೆ. ಅವನಿಗೆ ಒಳ್ಳೇದಾಗಲಿ. ಕೊಡಿ, ಸೈನ್ ಮಾಡ್ತೇನೆ. ಇಷ್ಟೇನಾ ಇಲ್ಲ? ಅದೊಂದೇ ಕಡೆ. ಸರಿ ರೀ. ಒಂದ್ಸಲ ಸಾಹೇಬರು ಬರೋ ಟೈಮ್ ಆಯಿತು, ನೀನು ಹೊರಡು. ಸರಿ ರೀ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ನಾನು ಬಂದಿದ್ದ ಕೆಲಸ ಆಯ್ತಲ್ವಾ, ನಾನಿನ್ನು ಹೊರಡ್ತೀನಿ. ನಾನು ಇಲ್ಲೇ ಇದ್ದರೆ ಅಣ್ಣಂಗೆ ತೊಂದರೆ ಆಗುತ್ತೆ. ಅವ್ನು ಬರೋದಕ್ಕೆ ಮುಂಚೆ ನಾನು ಇಲ್ಲಿಂದ ಹೊರಡ್ತೀನಿ. ಸ್ವಲ್ಪ ಇರು ಲಕ್ಷ್ಮಿ, ಸೈನ್ ಮಾಡಿಬಿಟ್ಟು ಹಾಗೆ ಹೋಗ್ತಾ ಇದೆಯಲ್ಲ, ಎಲ್ಲ ಬರ್ಕೊಟ್ಬಿಟ್ಟು ಬರೀ ಕೈಲಿ ಹೋಗ್ಬಾರ್ದಮ್ಮ. ನಾನೆಲ್ಲಿ ಬರೀ ಕೈಯಲ್ಲಿ ಹೋಗ್ತಿದ್ದೀನಿ ಅದಕ್ಕೆ, ಕೈ ತುಂಬ ಮನಸ್ಸು ತುಂಬ ನಿಮ್ಮ ಪ್ರೀತಿನ ತಗೊಂಡು ಹೋಗ್ತಿದ್ದೀನಲ್ಲ. ನಿನ್ನ ಗುಣದ ಬೆಲೆನೇ ಕಟ್ಟಕ್ಕಾಗಲ್ಲ ಲಕ್ಷ್ಮಿ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಈ ಕೆಲಸ ಇಷ್ಟು ಸುಲಭವಾಗಿ ಆಗ್ತಿರ್ಲಿಲ್ಲ. ತನ್ನ ಪಾಲಿಗೆ ಬರಬೇಕಾಗಿದ್ದನ್ನ ಪಡ್ಕೊಂಡೇ ಸೈನ್ ಆಗ್ತಾ ಇದ್ರು. ಆದರೆ ನೀನು ಕಾಮಧೇನು ಥರ ನಿನಗೆ ಸೇರ್ಬೇಕಾದ್ನ ಬೇಡ ಅಂದ್ಬಿಟ್ಟು ಸೈನ್ ಹಾಕ್ಬಿಟ್ಟು ಹೋಗ್ತಾ ಇದೆಯಾ. ಇಲ್ಲ ಅದಕ್ಕೆ, ಇದ್ಯಾವುದು ನನ್ನ ಸಂಪಾದನೆ ಅಲ್ಲ. ಹಾಗಂದ್ಮೇಲೆ ಅದನ್ನು ಪಡ್ಕೊಳ್ಳೋ ಹಕ್ಕು ನನಗೆಲ್ಲಿದೆ? ಅವ್ರದನ್ನ ಅವ್ರಿಗೆ ಕೊಡೋಕ್ಕೆ ನನಗೆ ಯಾವ ಬೇಜಾರೂ ಇಲ್ಲ. ಈ ಸಮಯದಲ್ಲಾದರೂ ನನ್ನ ನೆನಪಾಯ್ತಲ್ಲ, ಅದೇ ನನಗೆ ಖುಷಿ. ಸರಿ ಅದಕ್ಕೆ, ನಾನಿನ್ನು ಬರ್ತೀನಿ. ಮನೇಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ನಾನು ಹೋಗೋ ತಡ ಆದರೆ ಎಲ್ಲರೂ ಗಾಬರಿ ಆಗ್ತಾರೆ.
ಅದಕ್ಕೆ ನಾನು ಹೊರಡ್ತೀನಿ. ನಿನ್ನ ಗುಣಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಲಕ್ಷ್ಮಿ. ಬರ್ತೀನಿ ಅದ್ಗೆ. ನನ್ನ ಇಲ್ಲಿ ಅಳಿಯಂದ್ರು ನೋಡಿದ್ರೆ ಕಷ್ಟ ಆಗುತ್ತೆ. ಜಾನು ಹೆಸರಲ್ಲಿ ಸೈಟ್ ರಿಜಿಸ್ಟರ್ ಮಾಡಿಸ್ತಿದ್ದಾರೆ ಅಂದಮೇಲೆ ಅವಳನ್ನು ಕರ್ಕೊಂಡು ಬಂದಿರ್ತಾರೆ. ಅವ್ರು ನೋಡೋದಕ್ಕೂ ಮುಂಚೆ ನಾನು ಇಲ್ಲಿಂದ ಹೋಗ್ಬಿಡ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಸಿದ್ದು ಅವರೇ. ಏನ್ರಿ ಬಂದಿರೋದು ನಿಮ್ಗೆ? ಯಾಕೆ ಈ ರೀತಿ ಆಟ ಆಡ್ತಿದ್ದೀರಾ? ನಿಮ್ಗೆ ಇದು ಸರಿ ಅನ್ಸುತ್ತಾ? ಅಯ್ಯೋ, ನಾನೆಲ್ಲ ಆಟ ಆಡ್ತಿದ್ದೀನಿ? ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳೋದು ನಿಮಗೆ ಆಟ ಅನ್ನಿಸ್ತಾ ಇದೆಯಾ? ಮತ್ತಿನ್ನೇನ್ರಿ, ಇಷ್ಟು ದಿವಸ ನಿನ್ನಂದ್ರೆ ನಂಗೆ ಇಷ್ಟ ಇಲ್ಲ, ನಂಗೂ ನಿಂಗೂ ಜೋಡಿ ಸರಿ ಹೋಗೋದಿಲ್ಲ, ಹೆಂಗಾರು ಮಾಡಿ ಈ ಮದ್ವೆನ ನಿಲ್ಸ್ಬೇಡ ಅಂತ ಓಡಿತಿದ್ದವರು ಈಗ ಇದ್ದಕ್ಕಿದ್ದಂಗೆ ಪ್ರೀತಿಸ್ತಾ ಇದ್ದೀನಿ ಅಂದ್ರೆ ಹೆಂಗೆ? ಹುಡುಗಿರ ಮನ್ಸು ಚಂಚಲ ಅಂತ ಗೊತ್ತು, ಆದ್ರೆ ಈ ರೀತಿ ಆಗುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಗೌಡ್ರೆ, ಪ್ರೀತಿ ಯಾವಾಗ ಹೇಗೆ ಹುಟ್ಟುತ್ತೆ ಅಂತ ಯಾರು ಗೊತ್ತಿರುತ್ತೆ ಹೇಳಿ? ಇಷ್ಟು ದಿನ ಇಲ್ದಿದ್ದ ಪ್ರೀತಿ ಇವಾಗ ಹುಟ್ಟಬಾರ್ದು ಅಂತ ಏನಾದ್ರೂ ರೂಲ್ಸ್ ಇದೆಯಾ? ಅಷ್ಟಕ್ಕೂ ನಾನೊಂದು ಹುಡುಗಿ ಆಗಿ ಒಳ್ಳೆ ಗುಣ ಇರೋ ಹುಡುಗನ ಪ್ರೀತಿ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಏನ್ ಒಳ್ಳೆ ಗುಣಗಳ್ರಿ? ಇಷ್ಟು ದಿವಸ ನೀವು ನನ್ನ ಒಳ್ಳೆ ಗುಣಗಳನ್ನ ನೋಡೇ ಇಲ್ವಾ? ಇವತ್ತು ಯಾರಿಗೋ ಸಹಾಯ ಮಾಡಿದೆ, ಯಾರೋ ಅಪ್ಪ ಅಮ್ಮನ ಗೌರವ ಕೊಟ್ಟೆ, ಯಾರೋ ಪ್ರೇಮಿಗಳನ್ನ ಒಂದ್ ಮಾಡಿದೆ ಅಂತ ಹೇಳ್ತಿದ್ರಲ್ಲ, ಇದು ನಾನೇ ಅಲ್ಲ, ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಮಾಡಿರೋರು. ಅದ್ರಲ್ಲೂ ನಾನು ರಾಜಕೀಯದಲ್ಲಿ ಇರ್ಬೇಕಂದ್ರೆ ಹಿಂಗೆಲ್ಲ ನಡ್ಕೊಳ್ಳೇಬೇಕು. ಅದ್ಯಾಕೆ ನಿಮ್ಗೆ ಅರ್ಥ ಆಯ್ತಿಲ್ಲ? ಗೌಡ್ರೆ, ರಾಜಕೀಯ ನನ್ಗೂ ಗೊತ್ತಿದೆ. ರಾಜಕೀಯದಲ್ಲಿ ಇದ್ದಾಗ ನಡ್ಕೊಳ್ಳೋದಕ್ಕೂ ಅದರಿಂದ ಆಚೆ ಇದ್ದಾಗ ನಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ನಿಮ್ಮಲ್ಲಿ ನನಗೆ ಕಾಣಿಸಿದೆ. ನೀವು ಇದನ್ನೆಲ್ಲ ಮನಸ್ಫೂರ್ತಿಯಾಗಿ ಮಾಡಿರೋದನ್ನ ನಾನು ಗಮನಿಸಿದ್ದೀನಿ. ಅದಕ್ಕೆ ನೀವು ನನಗೆ ಇಷ್ಟ ಆಗಿದ್ದು. ಮೇಡಮ್ ಅವರೇ, ಮನುಷ್ಯನ ಗುಣ ಇಷ್ಟಪಡೋದಕ್ಕಿಂತ ನಮ್ಮ ಮನ್ಸಿಗೆ ಇಷ್ಟ ಆಗಿದೆ ಅಲ್ವಾ ಅಂತ ನೋಡ್ಬೇಕು. ಇವತ್ತು ಆಡಿರೋ ಮಾತು ಮಾಡಿರೋ ಸಹಾಯ ನಾಳೆ ಬದಲಾಗೋದಿಲ್ಲ ಅಂತ ಏನ್ ಗ್ಯಾರಂಟಿ? ವಯಸ್ಸು ಪರಿಸ್ಥಿತಿ ಬದಲಾದಾಗೆ ಎಲ್ಲಾನು ಬದಲಾಗ್ಬೋದಲ್ವಾ? ನಾಳೆ ದಿನ ನನ್ನ ಗುಣನೇ ಬದಲಾದ್ರೆ ಆಗೇನ್ ಮಾಡ್ತೀರಾ? ಇದಕ್ಕೆ ಹೇಳ್ತವನೆ, ಈ ಪ್ರೀತಿ ಮದುವೆ ಎಲ್ಲ ಬೇಡ ಮೇಡಮ್ ಅವರೇ. ಅದ್ರಲ್ಲೂ ನನ್ಗೆ ಇದೆಲ್ಲ ಸೆಟ್ ಆಗಕ್ಕಿಲ್ಲ. ಇದು ನಿಲ್ಗೆ ಬಿಟ್ಬಿಡಿ. ನಾನು ನೀವು ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ಗೌಡ್ರೆ, ಒಂದ್ ನಿಮಿಷ ನನ್ ಮಾತು ಕೇಳಿ. ನನಗೆ ಯಾರ ಮಾತು ಕೇಳೋ ಮೂಡಲಿಲ್ಲ ಮೇಡಮ್ ಅವರೇ. ಇವತ್ತೇ ಇದೆಲ್ಲ ಕೊನೆ ಆಗ್ಬೇಕು. ಗೌಡ್ರೆ, ಗೌಡ್ರೆ, ಅದಕ್ಕೆ ಏನದ್ಗೆ ಹಿಂಗ ಆಟ ಆಡ್ತಿದ್ದೀರಾ? ನಂಗೆ ಇದ್ಯಾಕೋ ಸರಿ ಕಾಣಿಸ್ತಿಲ್ಲ. ನಾನು ಆಟ ಆಡ್ತಾ ಇದ್ದೀನ? ಏನು ಹೇಳ್ತಾ ಇದ್ದೀರಾ ಸಿದ್ದು? ನಾನೇನು ಮಾಡಿದೆ? ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ತಾನೇ ಮಾಡ್ತಿರೋದು. ಅದೇನೋ ನಂಗೆ ಒಂದು ಅರ್ಥ ಆಯ್ತಲ್ಲ. ಏನು ಮಾಡೋದು ಅಂತಲೂ ಗೊತ್ತಾಯ್ತಲ್ಲ. ತಲೆ ಕೆಟ್ಟೋಗ್ಬಿಟ್ಟದೆ. ಈಗ ನಾನು ಹೇಳೋ ಹಾಗೆ ಮಾಡಿದ್ರೆ ನೀವು ಭಾವನಾ ಅವ್ರ ಪ್ರೀತಿನ ಉಳಿಸ್ಕೋಬೋದು. ಅವ್ರ ಪ್ರೀತಿನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಅದೇನಂತ ಹೇಳಿ. ನೋಡಿ, ಯಾರ ಮನ್ಸಿಗೂ ಹರ್ಟ್ ಆಗಬಾರ್ದು, ಯಾರ ಮರ್ಯಾದೆಗೂ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಅಂದರೆ ನೀವು ಪೂರ್ವಿನ ಪ್ರೀತಿ ಮಾಡ್ತಾ ಇರೋ ಥರ ನಾಟಕ ಮಾಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮ್ಯಾಮ್, ನೀವಿಲ್ಲಿ ನೋಡಿ, ನೀವು ಹೆದರ್ಕೋಬೇಡಿ. ನಮ್ಮಿಂದ ನಿಮಗೇನು ಪ್ರಾಬ್ಲಮ್ ಆಗಲ್ಲ. ನಾವಿದನ್ನ ಬೇರೆ ರೀತಿಯಲ್ಲೇ ಹ್ಯಾಂಡಲ್ ಮಾಡ್ತೀವಿ. ಡಾಕ್ಟರ್ ವಿಜಯಲಕ್ಷ್ಮಿಯಲ್ಲಿ ಅವರು ನಿಮ್ಮ ಮಗು ಕೇಸ್ ಆದಮೇಲೆ ಕೆಲಸಕ್ಕೆ ರಿಸೈನ್ ಮಾಡಿ ಹೋದ್ರು. ಅವ್ರ ಮನೆ ಎಲ್ಲಿ ಅಂತ ಗೊತ್ತಾ? ಇಲ್ಲ ಸರ್. ಸರಿ, ನೀವು ಹೊರಡಿ.
ಅವ್ರ ಕೆಲಸ ಬಿಟ್ಟೋಗೋರಂದ್ರೆ ಈ ತೆಪ್ಪ ಅವರಿಂದನೇ ಆಗಿರ್ತೈತೆ. ಮೆಸೋ, ನಾನು ಈ ಸಿದಾಗ ಮಾತ್ರ ಯಾರನ್ನೂ ಸುಮ್ಕೆ ಬಿಡಕ್ಕಿಲ್ಲ. ಕೋಸೆ, ಆ ದೇವರ ಗಂಡು ಮಕ್ಳಿಗೆ ಚಾನೇ ಅದೃಷ್ಟ ಕೊಟ್ಬಿಟ್ಟವನೆ. ಅದಕ್ಕೆ ಅವನ ಜೊತೆ ಯಾವಾಗಲೂ ಅಜ್ಜಿ, ಅವ್ವ, ಹೆಂಡತಿ, ಅಕ್ಕ, ತಂಗಿ ಯಾವುದೋ ಒಂದು ರೂಪದಾಗೆ ಹೆಣ್ಮಕ್ಳು ಅವನ ಜೊತೆ ಇದ್ದೇ ಇರ್ತಾರೆ. ಇಲ್ಲಿ ಗಂಟ ಎಲ್ಲ ಇಸಿದಲ್ಲೋ ಅವನ ಥರ ನನ್ನ ಪರ ವಹಿಸ್ಕೊಂಬಂದೆ, ನನ್ನ ಜೊತೆ ನಿಂತಿದ್ದೆ. ಆದರೆ ನನಗೆ ಅದೃಷ್ಟ ಸಿಗದೆ ಹೋಯ್ತಲ್ಲ ತಂಗಿವ. ಮೇಡಮ್ ಮಗುಗೆ ಯಾರೋ ವಿಷನ ಇಂಜೆಕ್ಟ್ ಮಾಡಿದ್ದಾರೆ ಮೇಡಮ್. ಅನ್ಸ್ಬಿಡವ, ಇನ್ ಮೇಕಿಂಗ್ ಆಗಕ್ಕೆ ಈ ಅಣ್ಣಯ್ಯ ಬಿಡೋಕ್ಕಿಲ್ಲ. ನನ್ನ ಪಿರಣ ಒತ್ತೆ ಇಟ್ಟಾದರೂ ನಿನ್ನ ಕಾಪಾಡ್ಕೊತೀನಿ. ಅಣ್ಣಯ್ಯ, ಆತಂಗವ, ಅಣ್ಣಯ್ಯ ಅಳ್ತಿದ್ಯಾ? ಇಲ್ಲ ತಂಗಿವ, ಸೊಸೆ ನೋಡ್ಬೇಕನ್ನಿಸ್ತು, ಅದಕ್ಕೆ ಬಂದೆ. ನಿನ್ನ ತಂಗಿ ಆಗೋಕ್ಕೆ ನಾನು ತುಂಬ ಪುಣ್ಯ ಮಾಡಿಕೊಂಡು ಈ ಭೂಮಿಗೆ ಬಂದಿದ್ದೀನಿ. ನಿನ್ಗೆ ಎಷ್ಟು ಪ್ರೀತಿ ಅಣ್ಣಯ್ಯ ನನ್ನ ಮೇಲೆ. ಅಣ್ಣಯ್ಯ, ಗಂಡ್ಮಕ್ಳಿಗೆ ಮಾತ್ರ ಅಲ್ಲ, ದೇವರು ಹೆಣ್ಮಕ್ಳಿಗೂ ಅದೃಷ್ಟ ಕೊಟ್ಟಿದ್ದಾನೆ. ಅಣ್ಣ ತಂಗಿ ಸಂಬಂಧ ಕೈಗೂ ಕಣ್ಣಿಗೂ ಇರೋ ಥರ. ಕಣ್ಣಲ್ಲಿ ನೀರು ಬಂದರೆ ಕೈ ತಾನಾಗೆ ಹೋಗಿ ಕಣ್ಣೀರನ್ನ ಒರೆಸ್ಕೊಳ್ಳುತ್ತೆ. ಹಾಗೆ ನಾನು ಮತ್ತೆ ನೀನು. ಬಿಡವ, ನಿನ್ನ ನಂಬಿಕೆ ನಾನು ಉಳಿಸ್ಕೊಳಕ್ಕಾಗಿಲ್ಲ. ಆದರೆ ಇನ್ನು ಯಾವತ್ತೂ ನಿಂಗೆ ತೊಂದರೆ ಆಗ್ತಿದ್ದಂಗೆ ನಾನು ನೋಡ್ಕೊತೀನಿ. ಮಗಿಗೆ ಮಾವನಾಗಿ ಎಲ್ಲ ಮುತುವರ್ಜಿಯಿಂದ ಜವಾಬ್ದಾರಿ ತಗೋತೀನಿ. ಹಂಗೆ ನೀನು ಬಾಣಂತ ನಾನೇ ಮಾಡ್ತೀನಿ. ಆಯ್ತಣ್ಣಯ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮಲ್ ಬೇಬಿ, ಪೊಲೀಸ್ ನಾನು. ಸೊ ನನ್ನ ಹಾಗೆಲ್ಲ ಏನೂ ಇಲ್ಲ. ನೀನು ಹೇಳೋದು ಅರ್ಥ ಆಗ್ತಾ ಇದೆ, ಹೇಳು. ನಾನು ಯಾವಾಗಂದ್ರೆ ಅವಾಗ ಡ್ಯೂಟಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಮಗು ನನಗೋಸ್ಕರ ಕಾದು ಕಾದು ನಿದ್ದೆ ಮಾಡಿರ್ಬೋದು. ಅದು ಬೆಳಗ್ಗೆ ಏಳೋಷ್ಟರಲ್ಲಿ ನನಗಿನ್ಯಾವುದೋ ಎಮರ್ಜೆನ್ಸಿ ಬಂದು ನಾನು ಎದ್ದು ಹೋಗಿರ್ಬೋದು. ಈ ಥರ ಎಲ್ಲ ಇವಾಗ ನಮ್ಮ ಜೀವನದಲ್ಲಿ ಆಗ್ತಿಲ್ವಾ? ನೀನೇ ಕಷ್ಟ ಪಡ್ತಿಲ್ವಾ ಅಮಲ್ ಬೇಬಿ? ಪದೇ ಪದೇ ಹೇಳ್ತೀಯ ಸತ್ಯ, ಐ ಆಮ್ ಮಿಸ್ಸಿಂಗ್ ಯು ಅಂತ. ನೀನು ಹಾಗೆ ಹೇಳ್ದಾಗ್ಲೇ ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ ಅಮಲ್ ಬೇಬಿ. ಹೆತ್ತ ಮೇಲೆ ಹೊತ್ತ ಮೇಲೆ ಜವಾಬ್ದಾರಿ ನಿಭಾಯಿಸ್ಬೇಕು. ಅದಾಗ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಮಲ್ ಬೇಬಿ. ಆಯ್ತು, ಆಮೇಲೆ ಏನ್ ಆಮೇಲೆ? ಕತೆ ಹೊಡಿತಾ ಇದ್ದೀನ ನಾನಿಲ್ಲಿ? ನಮ್ಮ ಪ್ರೊಫೆಷನ್ ಅಲ್ಲಿ ರಾತ್ರೋರಾತ್ರಿ ಎತ್ತಂಗಡಿ ಮಾಡಿಸ್ತಾರೆ.
ಯಾವ್ದ್ಯಾವ್ದೋ ಊರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆಗ ನಾನು ಆ ಮಗುನ ಇಲ್ಲಿಂದ ಮತ್ತೆ ಎಲ್ಲಿಗೋ ಕರ್ಕೊಂಡು ಹೋಗ್ಬೇಕು. ಇಲ್ಲಿ ಅಜ್ಜಿ ತಾತ ಫ್ರೆಂಡ್ಸು ಎಲ್ಲರೂ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ನಾನು ಹೋಗೋದ್ರಿಂದ ಮತ್ತೆ ಮಗು ಹೊಸದಾಗಿ ಜೀವನ ಶುರು ಮಾಡ್ಬೇಕು. ನನ್ನ ಕೆಲ್ಸದಿಂದ ಆ ಮಗುಗೆ ಯಾಕೆ ಒತ್ತಡ ಕೊಡ್ಬೇಕು ಅಮೂಲ್ ಬೇಬಿ? ಸರಿ ಆಯ್ತು, ಒಪ್ಪದೆ. ವರ್ಸ್ಟ್ ಕೇಸ್, ನನ್ನ ಮೇಲಿನ ಜಿದ್ದಿಗೆ ನನ್ನ ಮಗುಗೆ ಏನಾದ್ರೂ ಮಾಡ್ಬಿಟ್ರ ಅಂತ ಇಟ್ಕೋ. ಆಗ ತಾಯಿಯಾಗಿ ನನ್ಗದನ್ನ ತಡ್ಕೊಳ್ಳೋದಕ್ಕಾಗತ್ತಾ ಅಮಲ್ ಬೇಬಿ? ನನ್ನ ಹೊಟ್ಟೆಲಿ ಹುಟ್ಟಿದ ತಪ್ಪಿಗೆ ಅತಿಯಾಗಿ ಶಿಕ್ಷೆ ಅನುಭವಿಸ್ಬೇಕು ಹೇಳು? ಇದನ್ನ ಯೋಚನೆ ಮಾಡ್ಬೇಕಾದೆ. ಯಾವುದೋ ಒಂದು ಡೇಂಜರಸ್ ಕೇಸ್ ತಗೊಂಡ್ಬಿಟ್ಟೆ ಅಂತ ಇಟ್ಕೋ. ಅದ್ರಲ್ಲಿ ಅವ್ರೇನಾದ್ರೂ ನನ್ನನ್ನೇ ಮುಗಿಸ್. ಸತ್ಯ, ಪ್ಲೀಸ್ ಈ ಥರ ಎಲ್ಲ ಮಾತಾಡಬೇಡ. ನಾನ್ ಸತ್ತೇ ಹೋದ್ರೆ ಆ ಮಗು ತಬ್ಲಿ ಆಗ್ಬಿಡಲ್ವಾ ಅಮಲ್ ಬೇಬಿ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ಆಪ್ತ ಮಿತ್ರ ಇದಾನಲ್ಲಪ್ಪ, ಮಲೇಷಿಯಾ, ದುಬೈ, ಬೆಂಗಳೂರು ಅಂತ ಸರ್ಕ್ಯೂಟ್ ಹೊಡಿತಾ ಇರ್ತಾನೆ. ಅವನು ಯಾರಿಗೋಸ್ಕರ ಒದ್ದಾಡ್ತಾ ಇದ್ದಾನೆ? ನಿಂಗೋಸ್ಕರ ತಾನೆ. ಅವನ ಪರಿಶ್ರಮಕ್ಕೋಸ್ಕರನಾದ್ರೂ ಸ್ವಲ್ಪ ಗೌರವ ಕೊಟ್ಟು ಒಂದ್ 4 ದಿವಸ 8 ಜೊತೆ ಓಡಾಡಬಾರ್ದಾ? ತಾತ, ಅಶೋಕನ ಮೇಲೆ ಜಾಸ್ತಿ ಪ್ರೆಷರ್ ಬೀಳಬಾರ್ದು ಅಂತ ನಾನು ಹೊರಟಿದ್ದು. ನಾನು ರಾಮ್ ಜೀವನ ಪೂರ್ತಿ ಜೊತೆಗೆ ಇರ್ತೀವಿ, ಸುತ್ತಾಡಕ್ಕೆ ಟೈಮ್ ಇದ್ದೇ ಇರತ್ತಲ್ವಾ? ಆದ್ರೆ ಯೌವನ ಅನ್ನೋದು ಜೀವನ ಪೂರ್ತಿ ಇರೋದಿಲ್ಲ, ಈ ವಯಸ್ಸಿನಲ್ಲಿ ಮಾತ್ರನೇ ಇರೋದು. ಈಗಿನ ಹುಡುಗರನ್ನ ಹನಿಮೂನ್ಗೆ ಹೋಗ್ರಪ್ಪ ಅಂತ ಈ ತಲೆ ಹೆಣ್ಣಾಗಿರೋ ಮುದುಕ ಹೇಳ್ಬೇಕಾ? ನೀವೇ ಏನೋ ಪ್ಲಾನ್ ಮಾಡ್ಕೊಂಡಿದ್ದೀರಂತ ನಾನು ಅನ್ಕೊಂಡ್ರೆ ಆಫೀಸ್ಗೆ ಹೋಗ್ತಾರೆ. ಆಫೀಸ್ಗೆ ಸೀತಾ, ಅವ್ರಿಗೊಂದಿಷ್ಟು ಕಿವಿ ಹಿಂಡಿ ಎಲ್ಲಾದ್ರೂ ಕರ್ಕೊಂಡು ಹೋಗೋದು ಬಿಟ್ಟು ಅವನ ಜೊತೆ ಆಫೀಸ್ಗೆ ಹೊರಟು ನಿಂತಿದ್ದೀಯಲ್ಲ. ಆಗಲ್ಲ ತಾತ, ಮದುವೆ ಅಂತ ತುಂಬ ದಿನ ರಜಾ ಹಾಕಿದ್ವಿ, ರೊಟೀನ್ ಮುಂದುವರಿಬೇಕಲ್ಲ. ತುಂಬ ಕೆಲಸ ಪೆಂಡಿಂಗ್ ಇದೆ. ಸಿಹಿಗೂ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೀತಾ, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ನೀನು ಆಫೀಸ್ಗೆ ಹೋಗೋದ್ರಲ್ಲಿ ನಮಗೇನೂ ಅಭ್ಯಂತರ ಇಲ್ಲ. ಆದರೆ ಸಿಹಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಅವಳಿಗೆ ಈ ಮನೆ ಇನ್ನೂ ಹೊಸ್ತು. ಜ್ಯೋತಿಷಿ ಹೇಳಿದ್ದಾರೆ ಅವಳಿಗೆ ಈ ಮನೆಯಿಂದ ಆಪತ್ತಿದೆ ಅಂತ. ಅವಳಿಗೇನು ಬೇಕು ಬೇಡ ಅನ್ನೋದನ್ನ ಯಾರ ಹತ್ರನೂ ಅವಳು ಬಾಯ್ಬಿಟ್ಟು ಕೇಳಲ್ಲ. ಪುಟ್ಟ ಹುಡುಗಿ ಪಾಪ, ಅವಳ ಬಗ್ಗೆ ಯೋಚನೆ ಮಾಡು ಸೀತಾ. ಹ್ಞೂ ಸೀತಾ, ಸಿಹಿಗೆ ಈ ಮನೆ ಹೊಸ್ದು, ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾಳೆ. ಅಲ್ಲಿವರೆಗೂ ನೀನು ಅವಳ ಜೊತೆನೇ ಇದ್ರೆ ಒಳ್ಳೇದು. ಕರೆಕ್ಟ್ ಅಲ್ವಾ ಚಿಕ್ಕಿ? ಸಿಹಿಗೇನು ಪ್ರಾಬ್ಲಮ್ ಆಗಬಾರ್ದು. ನೀವು ಸಿಹಿ ಜೊತೆನೇ ಇರೋಕ್ಕಾಗುತ್ತಾ? ಅದು ಓಕೆ ರಾಮ್, ಅಟ್ಲೀಸ್ಟ್ ಆಫೀಸಿಗೆ ಬಂದು ಲೀವ್ ಎಕ್ಸ್ಟೆನ್ಷನ್ ಕೊಟ್ಟು ಬರ್ತೀನಿ. Are you joking? Sita, you're not just an employee. The owner of this company. ಈಗ ನನ್ನ ಸೊಸೆ ಬಂದೇ ಬಿಟ್ಲು. ಈ ಮನೆ ಸೊಸೆಗೆ ಸಲ್ಲಬೇಕಾದ ಮರ್ಯಾದೆ ಗೌರವ ಎಲ್ಲ ಅವಳಿಗೆ ಅರ್ಹತೆಯಿಂದಾನೇ ಸಲ್ಲುತ್ತೆ. ಹೌದಪ್ಪ, ಹೆಂಡತಿ ಪಕ್ಕಕ್ಕೆ ಬಂದ್ಮೇಲೆ ಎಲ್ಲದಕ್ಕೂ ಓನರೇ. ಹಂಗಂತ ಬಣ್ಣದ ಮಾತಾಡಿ ನನ್ನ ಯಾಮಾರಿಸ್ಬೇಡಪ್ಪ. ಮೊದಲು ನೀನು ಹನಿಮೂನ್ಗೆ ಹೋಗೋದನ್ನ ಚರ್ಚೆ ಮಾಡಿ ನನಗೆ ತಿಳಿಸು. ನಿನಗೆ ಆಫೀಸ್ಗೆ ಹೋಗಿ ಮಾಡಿ ಕಟ್ಟು ಅಂತಲ್ಲ, ಮದುವೆ ಮಾಡಿಸಿದ್ದು. ಮಾವಯ್ಯ, ಸೀತಾ ಎಲ್ಲಿಗೂ ಹೋಗಲ್ಲ. ಇವತ್ತು ಒಂದಿನ ಬೇಕಿದ್ರೆ ಅಪ್ಪು ಆಫೀಸ್ಗೆ ಹೋಗ್ಬಿಟ್ಟು ಬರಲಿ. ಆಮೇಲೆ ಇವರಿಬ್ಬರನ್ನ ಒಂದು ವಾರದ ಮಟ್ಟಿಗೆ ಹನಿಮೂನ್ ಕಳ್ಸೋಣ. ಸೀತಾ, ನೀ ಹೋಗಿ ಅಪ್ಪನ್ ಬಿಟ್ಬಾ. ನೀವಿಬ್ರು ಇಲ್ಲೇ ನಿಂತಿದ್ರೆ ಮಾವಯ್ಯ ಹೀಗೆ ಲೆಕ್ಚರ್ ಕೊಡ್ತಾನೆ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ನನ್ನ
ಮತ್ತೆ ಬೇಗ ಬರ್ತೀನಿ. ಬಾಯ್ ಬಂಗ್ರ. ಬಾಯ್ ಅಪ್ಪ. ನಿಂಗೇನೋ ಗುಟ್ಟು ಹೇಳಬೇಕು, ಬಾ ನನ್ನ ಜೊತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ, ಮನೇಲಿ ಯಾರೋ ತಪ್ಪು ಮಾಡಿಲ್ಲ ಅಂತ ಯಾಕೆ ಹೇಳ್ತಿದ್ಯಾ? ಇಷ್ಟೆಲ್ಲ ಆಗ್ತಿರೋದ್ ಕಾರಣನೇ ನಾನು. ಶಿಕ್ಷೆ ಆಗೋದ್ರೆ ನನಗೆ ಆಗ್ಲಿ. ನಾನು ಇನ್ಮೇಲೆ ಓದಲ್ಲ ಅಣ್ಣ. ಕೆಲ್ಸಕ್ಕೆ ಹೋಗ್ತೀನಿ. ನಾನೇ ದುಡ್ದು ಬಾಡಿಗೆ ಕಟ್ತೀನಿ. ಓಹೋ, ಅಷ್ಟೊಂದು ದೊಡ್ಡೋಳಾಗ್ಬಿಟ್ಟಿದ್ಯಾ ನೀನು ಇವಾಗ? ನಾನು ನಿಜ ಹೇಳ್ತಿದ್ದೀನಿ ಅಣ್ಣ, ಕೆಲ್ಸಕ್ಕೆ ಹೋಗ್ತೀನಿ. ಸರಿ, ನಿನ್ನ ಪಾಲಿಗೆ ನಿನ್ನ ಅಣ್ಣ ಇಲ್ಲ ಅಂತ ಅನ್ಕೊಳಂಗಿದ್ರೆ ಕೆಲ್ಸಕ್ಕೆ ಹೋಗು. ಸುಬ್ರಹ್ಮಣ್ಯ, ಏನಂತ ಮಾತಾಡ್ತೀವೋ? ನೀನೀಗೆಲ್ಲ ಮಾತಾಡಿದ್ರೆ ನಮಗೆ ಪ್ರಾಣ ಹೋದಂಗಾಗುತ್ತೋ? ನೋಡು ಮಗಳೇ, ನಿಮ್ಮ ಅಣ್ಣ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ನೀನು ಚೆನ್ನಾಗಿ ಓದಬೇಕು, ನಿನಗೊಂದು ಒಳ್ಳೆ ಭವಿಷ್ಯ ಸಿಗಬೇಕು ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನೀನು ಓದಲ್ಲ, ಕೆಲ್ಸಕ್ಕೆ ಸೇರ್ಕೋತೀನಿ ಅಂದರೆ ಅವನ ಮನಸ್ಸಿಗೆ ನೋವಾಗೋದಿಲ್ವಾ? ನೀನು ಇವತ್ತು ಚೆನ್ನಾಗಿ ಓದಿದ್ರೆ ನಾಳೆ ನಿನ್ನ ಮಕ್ಕಳಿಗಿಂತ ಪರಿಸ್ಥಿತಿ ಬರಲ್ಲ. ವರ, ಇದ್ಯಾವುದಕ್ಕೂ ನೀನು ಕಾರಣನೇ ಅಲ್ಲ. ಏನೇನಾಗಬೇಕಾಗಿತ್ತೋ ಅದೆಲ್ಲ ಆಗ್ತಿದೆ. ಇದಕ್ಕೆಲ್ಲ ನೀನೊಂದು ನೆಪ ಅಷ್ಟೆ. ಜೀವನ ಅಂದಮೇಲೆ ಏಳು ಬೀಳು ಇದ್ದೇ ಇರುತ್ತೆ. ಅದಕ್ಕೆ ನಾನು ಕಾರಣ, ನೀನು ಕಾರಣ ಅಂತ ಕೊರಗ್ತಾ ಕುತ್ಕೊಳ್ಳೋದು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಬಂದಿರೋ ಸಮಸ್ಯೆ ಎದುರಿಸ್ಬೇಕು. ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಹೋಗು, ಊಟ ಮಾಡು. ಅಮ್ಮ ನಡೀರಿ, ಎಲ್ಲ ಊಟ ಮಾಡಿ. ಪಾಪ, ಊಟ ಮಾಡೋಣ. ಇದೇ ಬೇಜಾರಲ್ಲಿ ಬೆಳಗ್ಗೆಯಿಂದ ಯಾರೂ ಊಟ ಮಾಡಿಲ್ಲ. ಆ ಮಗು ಜೊತೆ ಬೀಗ್ತಿಯವರು ಅಳಿಂದ್ರು ಬಿಟ್ರೆ ನಾವ್ಯಾರೂ ತಿಂದಿಲ್ಲ. ನಮ್ಮ ಸುಬ್ಬು ಒಪ್ಪತ್ತಿರ್ತಾನೆ, ನನಗೆ ಗೊತ್ತು. ಅವನು ಹಸ್ಕೊಂಡೇ ಇರ್ತಾನೆ. ನಡಿ, ಅವನಿಗೂ ಬಡಿಸು. ಅಮ್ಮ, ಎಲ್ರಿಗೂ ಇವತ್ತು ನೀನೇ ಕೈ ತುತ್ತು ಕೊಡ್ತೀಯಾ? ನಿನ್ನ ಕೈ ತುತ್ತು ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಆಸೆ ಆಗ್ತಿದ್ದೆ ಮಗನೆ, ಅದನ್ನ ಕೇಳ್ತಿಯಲ್ಲೋ? ತಗೊಂಡ್ಬರ್ತೀನಿರು. ಬರಕ್ ಅಬ್ಬ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಾದಾ, ಸರಿ, ಯಾರು ಬಂದಿದ್ದಾರೆ ನೋಡಿ. ತುಳಸಿ, ಏನಮ್ಮ ಮನೆಯಲ್ಲಿ ಎಲ್ಲರೂ? ಆ ಮನೆಯವ್ರ ಬಗ್ಗೆ ಯಾಕೆ ಮಾತು? ಅದನ್ನೆಲ್ಲ ಆಮೇಲೆ ನಿಧಾನ ಕೂತ್ಕೊಂಡು ಮಾತಾಡ್ಬೋದು. ಬಸ್ಸು, ನೀನು ಇಲ್ಲೇ ನಿಂತಿದ್ಯಾ? ಹೋಗಿ ಜ್ಯೂಸ್ ತಗೊಂಡ್ ಬಾ. ಆಮೇಲೆ ಊಟಕ್ಕೆ ಏನು ಮಾಡ್ತಿದ್ಯಾ ಹೇಳು? ಅವ್ರಿಗೇನಿಷ್ಟನೋ ಅದನ್ನೇ ಮಾಡು. ಏನ್ ಬಸ್ಸು ಇಲ್ಲೇ ನೋಡ್ತಾ ನಿಂತಿದ್ಯಾ? ಹೋಗಿ ಜ್ಯೂಸ್ ಮಾಡ್ಕೊಂಬಾ. ಅಮ್ಮ, ಪಲ್ಯ ನಾನೇ ಮಾಡಿದ್ದು. ಚೆನ್ನಾಗಿದ್ಯಾ? ಹೌದಮ್ಮ, ಸಂಧ್ಯಾ ಈ ನಡುವೆ ಮನೆ ಕೆಲಸದಲ್ಲೆಲ್ಲ ತುಂಬಾನೇ ಸಹಾಯ ಮಾಡ್ತಾಳೆ. ಚೆನ್ನಾಗಿದೆ ನೋಡಿ, ಇನ್ಮೇಲೆ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿ. ಅವ್ರಿಗೇನು ಬೇಕೋ ಅದನ್ನೇ ಮಾಡಿ.
ಯಾವುದಕ್ಕೂ ಯೋಚನೆ ಮಾಡಬೇಡಿ. ಮನೆಗೆ ಏನು ತಿನ್ಸಿಬೇಕು ನಾನು ತರ್ತೀನಿ. ಆಮೇಲೆ ಇನ್ನೊಂದು, ಅವ್ರ ಹತ್ರ ಮನೇಲಿ ಕೆಲಸ ಮಾಡ್ಸಕ್ಕೆ ಹೋಗ್ಬಿಡಿ. ಇನ್ಮೇಲೆ ಮನೇಲಿ ಆರಾಮಾಗಿರ್ಬೇಕು. ಆಯ್ತು ಸಮರ್ಥ್, ಅವರಿಲ್ಲಿರೋಷ್ಟು ದಿನಾನೂ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ. ಇರೋಷ್ಟು ದಿವಸ ಏನಮ್ಮ ಬಂತು, ಅವ್ರು ನಾಳೆನೇ ಬಂದು ಕರ್ಕೊಂಡು ಹೋಗ್ತಾರಲ್ಲ, ಇನ್ನೇನು? ಏನ ಕರ್ಕೊಂಡು ಹೋಗ್ತಾರ? ಯಾರು ಅವರ? ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೇ. ಅವ್ರ ಯೋಗ್ಯತೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರ ಶೋಕಿಗೋಸ್ಕರ ಇವ್ರ ಜೀವನದಲ್ಲಿ ಆಟ ಆಡಿದ್ರು. ಇವರು ಅಷ್ಟೇ ಅಂಥವ್ರನ್ನೆಲ್ಲ ನಂಬ್ಕೊಂಡೋಗಿ ಅವ್ರ ಮನೆಗೋಸ್ಕರ ಏನೇನೋ ಮಾಡಿ ಸೋತೋದ್ರು. ಕಡೆಗೆ ಎಲ್ಲರೂ ಸೇರ್ಕೊಂಡು ಮಾಡಿದ್ದೇನು, ಇವ್ರನ್ನ ಮನೆಯಿಂದ ಓಡಿಸಿದ್ರು. ನಮ್ಮ ಮನೆಗೆ ದೇವತೆ ಅಂತ ಹೇಳ್ಕೊಂಡು ನಾಟಕ ಆಡ್ತಿದ್ರು. ಈಗ ದೇವತೆ ಬೇಡವಾಗ್ಬಿಟ್ಲಾ? ಪಾಪು, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಮತ್ತಿನ್ನೇನು, ಇಷ್ಟೆಲ್ಲ ಆದ್ಮೇಲೆ ಅವ್ರನ್ನ ಒಳ್ಳೆಯವ್ರು ಅಂತ ಅನ್ಬೇಕಾ? ನಿಮ್ಗಂತ ಒಳ್ಳೆ ಮನ್ಸಿರ್ಬೋದು, ನನಗಿಲ್ಲ. ಇನ್ಮೇಲೆ ಆ ಮನೆ ಬಗ್ಗೆ ಒಂದು ನಿಮಿಷನೂ ಚಿಂತೆ ಮಾಡಬೇಡಿ. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನ್ಸು ಅಂತ ಅನ್ಕೊಂಡು ಈ 1 ವರ್ಷನ ಮರೆತು ಮತ್ತೆ ಮೊದಲಿನಾಗೆ ಈ ಮನೇಲೇ ಇದ್ಬಿಡಿ. ಏ ದಡ್ಡ, ವಿಷಯ ಏನು ಅಂತ ತಿಳ್ಕೊಂಡು ಆಮೇಲೆ ಮಾತಾಡು. ಬೇಕಾಗಿಲ್ಲ ತಾತ. ಇವರು ನಾ ಮನೆಯಿಂದ ಆಚೆ ಹಾಕೋ ಕಾರಣ ಏನೇ ಇದ್ರು ನನಗದು ಯಾವುದು ಬೇಕಾಗಿಲ್ಲ. ಅವರೆಲ್ಲರೂ ಬಂದು ಮನೆ ಕರ್ಕೊಂಡೋಗು ಅಂತ ಇವ್ರ ಮುಂದೆನೇ ಹೇಳಿದಾಗ ನನಗೆ ಎಷ್ಟು ಬೇಜಾರಾಗಿ ಗೊತ್ತಾ? ಇನ್ ಮುಂದೆ ತನ್ನ ಜೀವನನ ಆ ಮನೆಗೆ ಮುಡುಪಾಗಿಡ್ಬೇಕು ಅಂತ ಹೋದ್ರಲ್ಲ ಇವರು, ಇಂಥವ್ರನ್ನ ಮನೆಯಿಂದ ಆಚೆ ಹಾಕಿದ್ರಲ್ಲ, ಅಂಥವ್ರ ಬಗ್ಗೆ ಏನ್ ತಿಳ್ಕೋಬೇಕು? ಇನ್ಮೇಲೆ ನಮ್ಮ ಮನೇಲಿ ನಮ್ಮ ಪಾಡಿ ನಾವು ನೆಮ್ಮದಿಯಾಗಿದ್ಬಿಡೋಣ. ಮಾವ, ಏನಿದೆಲ್ಲ? ಅವನು ಏನ್ ಮಾತಾಡ್ತಾ ಇದ್ದಾನೆ? ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಅವನಿಗೆ ಗೊತ್ತಿಲ್ವಾ? ನಾನು ನಿನ್ನನ್ನು ಅದೇ ಕೇಳಬೇಕು ಅಂತಿದ್ದೆ ತುಳಸಿ. ನೀನು ಅವನಿಗೇನು ಹೇಳಲಿಲ್ವಾ? ಪಾಪುಗೆ ನೀವ್ ಹೇಳಿದ್ದೀರಾ ಅನ್ಕೊಂಡೆ. ಇಲ್ಲ, ಸಮರ್ಥ್ಗೆ ಯಾವ ವಿಚಾರನೂ ಗೊತ್ತಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.